ಆದರೆ ನನ್ನ ಪುಟ್ಟಿ ಬದುಕಿದಾಳೆ ಅಂತಾಯ್ತು. ದಿಶಾನೇ ದೀಪ. ಬಾವ, ಎಂತ ಸುದ್ದಿ ಹೇಳಿದ್ರಿ? ಸಾರಿ ಭಾವ, ಸತ್ಯ ಗೊತ್ತಾಗದೆ ಬಾಯಿಗೆ ಬಂದಿದ್ದು ಮಾತಾಡ್ಬಿಟ್ಟೆ. ಪರವಾಗಿಲ್ಲ ನರಸಿಂಹ. ಆದರೆ ಇಷ್ಟು ದಿನ ಈ ಸತ್ಯ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ರಿ ಭಾವ? ದೀಪ್ ಅವರು ದಿಶಾ ರೂಪದಲ್ಲಿ ಇಟ್ಕೊಂಡು ಅದಕ್ಕೆ ಬಗ್ಗೆ ಏನೋ ಸತ್ಯ ಕಂಡು ಹಿಡಿಯಕ್ಕೆ ಕೊಟ್ಟಿದ್ದಾರೆ. ಅದೇನು ಅವ್ರು ಯಾಕೆ ದಿಶಾ ರೂಪದಲ್ಲಿದ್ದಾರೆ ಅಂತ ಅವರೇ ಬಂದು ಹೇಳೋವರೆಗೂ ನಾನೇನು ಕೇಳಕ್ಕೆ ಹೋಗಲ್ಲ. ನನಗೆ ಈ ವಿಷಯ ಗೊತ್ತು ಅಂತ ಅವ್ರಿಗೂ ಗೊತ್ತಿಲ್ಲ. ಭಾವ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬಿಡಿ. ಮೊದಲಿಂದ ನನಗೂ ನಿಮ್ಮ ಮತ್ತಿಗೆ ಮೇಲೆ ಯಾಕೋ ಅನುಮಾನ ಅಂತ. ಆದರೆ ನೀವು ಅದನ್ನು ಹೇಗೆ ತಗೊತೀರ ಅಂತ ನಾನೇನು ಹೇಳಕ್ಕೆ ಹೋಗಲಿಲ್ಲ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಅದಕ್ಕೆ ಆಗಿದ್ರು ಅಷ್ಟೇ, ಬೇರೆ ಯಾರೇ ಆಗಿದ್ರು ಅಷ್ಟೇ. ಸದ್ಯಕ್ಕೆ ನೀವು ದೀಪ ಅವ್ರ ಹತ್ರ ಏನು ಕೇಳಕ್ಕೆ ಹೋಗಬೇಡಿ, ಮನೆಯವ್ರ ಹತ್ರನೂ ಏನು ಹೇಳಬೇಡಿ. ಸದ್ಯದಲ್ಲೇ ದೀಪ ಅವ್ರ ಉದ್ದೇಶ ಏನು ಅನ್ನೋದು ಗೊತ್ತಾಗ್ಬೋದು. ಅಲ್ಲಿವರೆಗೂ ನೀವು ನಂತರ ತಾಳ್ಮೆಯಿಂದನೇ ಇರಿ. ಭಾವ, ನಿಮಗಿರೋ ತಾಳ್ಮೆ ನನಗೆ ಖಂಡಿತವಾಗ್ಲೂ ಇಲ್ಲ. ನನ್ನ ತಂಗಿ ಬದುಕಿದಾಳೆ ಅನ್ನೋದು ಗೊತ್ತಾದ್ಮೇಲಂತೂ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇಂಡೈರೆಕ್ಟಾಗಿ ಅವ್ರ ಹತ್ರ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅವ್ರಿಗೆ ಏನೇ ಆದರೂ ಬಾಯೇ ಬಿಡ್ತಾ ಇಲ್ಲ. ಹಾಗಾದರೆ ನೀವು ಹೇಳ್ದಂಗೆ ಪುಟ್ಟಿನ ಸದ್ಯಕ್ಕೆ ಅವಳ ಪಾಡುಗಳು ಬಿಟ್ಬೋಣ. ನೀವು ಹೇಳ್ದಂಗೆ ಆದಷ್ಟು ಬೇಗ ಸತ್ಯ ಹೊರಗೆ ಬರ್ಬೋದು. ಅವಳೇನು ಮಾಡ್ತಾಳೋ ಮಾಡಲಿ. ಸತ್ಯ ಕಂಡು ಹಿಡಿಬೇಕು ಅನ್ನೋ ಹಠದಲ್ಲಿ ದಿಶಾ ರೂಪದಲ್ಲಿ ನನ್ನ ಮದುವೆ ಆದರು. ಪಾಪ ಮನಸ್ಸಲ್ಲಿ ಎಷ್ಟು ನೋವು ಅನುಭವಿಸ್ತಿದ್ದಾರೋ ಏನೋ. ಈ ಟೈಮಲ್ಲಾದರೂ ನಾವಿಬ್ಬರು ಒಟ್ಟಾಗಿರ್ಬೇಕು ನರಸಿಂಹ. ಹೌದು ಬಾವ, ಖಂಡಿತ. ನನ್ನ ಕಡೆಯಿಂದ ನನ್ನ ಪುಟ್ಟಿಗೆ ಏನೇ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಡೋಣ. ಸರಿ ಬಾವ, ನಾನು ವಿಟ್ನೆಸ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅವ್ರನ್ನ ಕರ್ಕೊಂಡು ಊರಿಗೆ ಹೊರಡ್ತೀನಿ. ಮನೆಗೆ ಬರ್ಬೋದಾಗಿತ್ತಲ್ಲ ನೀವು. ಪರವಾಗಿಲ್ಲ ಬಾವ, ಆದಷ್ಟು ಬೇಗ ದಿಶಾನೇ ದೀಪ ಅನ್ನೋದು ಗೊತ್ತಾಗಲಿ. ಆಮೇಲೆ ನನ್ನ ಪುಟ್ಟಿ ನೋಡ್ಕೊಂಡು ನಾನು ನಿಮ್ಮ ಮನೇಲೇ ಇದ್ಬಿಡ್ತೀನಿ. ಸರಿ, ಹುಷಾರಾಗಿ ಹೋಗ್ಬೇಕು. ಸರಿ ಬಾವ. ಅಣ್ಣ, ಹೇಗಿದ್ದೀರಾ ಅಣ್ಣ? ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದೆ ಪುಟ್ಟಿ? ಏನಂದ್ರಿ? ಅವ್ರು ಯಾಕೆ ದಿಶಾ ರೂಪದಲ್ಲಿದ್ದಾರೆ ಅಂತ ಅವರೇ ಬಂದು ಹೇಳೋವರೆಗೂ ನಾನೇನು ಕೇಳಕ್ಕೆ ಹೋಗಲ್ಲ. ನನಗೆ ಈ ವಿಷಯ ಗೊತ್ತು ಅಂತ ಅವ್ರಿಗೂ ಗೊತ್ತಿಲ್ಲ. ಸಾರಿ, ನನ್ನ ಪುಟ್ಟಿ ನೆನಪದ್ಲು, ಅದಕ್ಕೆ ಬೈ ಮಿಸ್ಟೇಕ್ ಮಾತಾಡ್ಬಿಟ್ಟೆ. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ನೀವೇನಿಲ್ಲಿ? ಏನಿಲ್ಲ, ನನ್ನ ವಿಟ್ನೆಸ್ ಒಬ್ಬರಿಗೆ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಬಂದಿದ್ದೀನಿ. ಅದು ಸರಿ, ನೀವೇನಿಲ್ಲಿ? ನಿಮ್ಮನ್ನು ಮಾತಾಡ್ಸೋಣ ಅಂತ ಆಟೋ ಒಳಗೆ ಹೋಗ್ತಿದ್ದವಳು ಇಳ್ಕೊಂಡು ಬಂದು ಮಾತಾಡ್ಸೋಣ ಅಂತ ಬಂದೆ. ಪಾಪ ಪುಟ್ಟಿ ಮನಸ್ಸಲ್ಲಿ ನನ್ನ ಬಗ್ಗೆ ಅದೆಷ್ಟು ಪ್ರೀತಿ ಇಟ್ಕೊಂಡು ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾಳೆ. ಸರಿ, ವಿಷಯ ಹೇಳಿ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದಲ್ಲಿದ್ದೀನಿ. ಅಣ್ಣ, ಚಿರಾಗ್ ಅವರು ನನ್ನ ಜೊತೆ ಕ್ಲೋಸ್ ಆಗಿರೋದನ್ನ ನೀವು ನೋಡಿದ್ರಿ ಅಂತ ನಂಗೆ ಗೊತ್ತು. ಆದರೆ ಅವ್ರ ಮನಸ್ಸಲ್ಲಿ ಇನ್ನೂ ದೀಪ ಅವರೇ ಇದ್ದಾರೆ. ನಾನು ದೀಪ ಅವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ಅವ್ರನ್ನ ಚಿರಾಗ್ ಅವರಿಂದ ದೂರನೂ ಮಾಡಲ್ಲ. ಹಾಗಾದರೆ ಈಗೇನು ಮಾಡ್ತಾ ಇದ್ದೀರಾ? ಇವಾಗ ಏನು ಎತ್ತ ಅಂತ ಏನು ಕೇಳಬೇಡಿ. ಒಂದಲ್ಲ ಒಂದಿನ ನನ್ನ ಬಗ್ಗೆ ಇರೋ ಸತ್ಯ ನಿಮ್ಗೆ ಗೊತ್ತಾಗತ್ತೆ ಅಂತ ನಂಗೆ ಗೊತ್ತು. ಅವಾಗ ನಾನು ಮಾಡ್ತಿರೋದು ಸರಿ ಅಂತ ನೀವೇ ಹೇಳ್ತೀರಾ. ಹೌದಾ? ನೋಡೋಣ, ಅಂಥ ಕಾಲ ಯಾವಾಗ ಬರುತ್ತೋ ಏನೋ. ಅಣ್ಣ, ನೀವು ಕಷ್ಟಪಟ್ಟು ಓದಿ ಪರೀಕ್ಷೆನ ಪಾಸ್ ಮಾಡಿ, ಅವಾಗ ಎಲ್ಲರೂ ನಿಮ್ಮನ್ನ ಖಂಡಿತ ಒಪ್ತಾರೆ. ಹೌದಾ? ಅದು ಸರಿ, ನಮ್ಮ ಅಪ್ಪ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾನು ಆಗಾಗ ಅಮ್ಮಂಗೆ ಫೋನ್ ಮಾಡ್ತಿರ್ತೀನಿ, ಅವರೇ ಹೇಳಿದ್ರು. ಅಮ್ಮನಿಗೆ ಮಾತ್ರನಾ? ಇಲ್ಲ, ಅಪ್ಪನ ಹತ್ರನೂ ಮಾತಾಡ್ತೀನಿ. ಯಾರಪ್ಪ? ನಿಮ್ಮಪ್ಪನ ಜೊತೆ. ಅವ್ರು ನಿಮಗೂ ತಂದೆನೇ ಅಲ್ವಾ? ಹೌದು, ನನಗೂ ತಂದೆನೆ, ಆದರೆ ತಂದೆ ಥರ. ಸರಿ, ವಿಷಯ ಏನಂತ ಹೇಳಿ. ಅಣ್ಣ, ನೀವು ದೀಪ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರೋ ಅದೇ ಥರ ನನಗೂ ಸಪೋರ್ಟ್ ಮಾಡಿ. ಯಾವ ವಿಷಯಕ್ಕೆ? ಎಲ್ಲ ವಿಷಯದಲ್ಲೂ ನನ್ನ ಪರವಾಗಿ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ನೋಡೋಣ, ಆ ಟೈಮ್ ಬಂದಾಗ ಮಾಡೋಣ. ಮತ್ತೆ ಬೇರೆ ಏನೋ ವಿಷಯ? ಏನಿಲ್ಲ ಅಣ್ಣ. ಸರಿ, ನಾನು ಹೊರಡ್ಲಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಅಣ್ಣ, ಅದು ಅದು ತಿಂಡಿ ತಿಂದ್ರಾ? ಇನ್ನೂ ಇಲ್ಲ. ಬನ್ನಿ, ಏನಾದರೂ ತಿನ್ನೋಣ. ಬೇಡ,
ನೀವು ನಮ್ಮ ಭಾವನ ಜೊತೆ ಚೆನ್ನಾಗಿರಿ. ಯಾಕೆ? ಯಾರಿಗೆ ಗೊತ್ತು ಮುಂದೆ ಏನಾಗುತ್ತೋ ಏನೋ. ನೀವು ನಮ್ಮ ಭಾವಂಗೆ ಚೆನ್ನಾಗಿ ಸೂಟ್ ಆಗ್ತಾ ಇದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಹೇಳ್ತಿದ್ದೀರಾ? ನೀವಿಬ್ರು ಕೈ ಕೈ ಹಿಡ್ಕೊಂಡು ಸುತ್ತಾಡ್ತಾ ಇರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅಣ್ಣ ಅದು ಅವ್ರು ಸುಮ್ಮನೆ ಮೇಲ್ನೋಟಕ್ಕೆ ನಾಟಕ ಮಾಡಬೇಡಿ. ಹೆಂಗೂ ಪುಟ್ಟಿ ಬದುಕಿಲ್ಲ, ಅವಳು ವಾಪಸ್ ಬರೋದು ಇಲ್ಲ. ಅಟ್ಲೀಸ್ಟ್ ನೀವಾದರೂ ಭಾವನ ಜೊತೆ ಚೆನ್ನಾಗಿ ಜೀವನ ಮಾಡಿ. ನಮ್ಮ ಭಾವ ಚೆನ್ನಾಗಿದೆ ನನಗೆ ಅಷ್ಟೇ ಸಾಕು. ಯಾಕೆಲ್ಲರೂ ದಿಶಾನ ಇಷ್ಟು ಇಷ್ಟಪಡ್ತಿದ್ದಾರೆ? ಹಸ್ಬೆಂಡ್ ಥರ ಅಣ್ಣನೂ ಭಾವನ ಜೊತೆ ಚೆನ್ನಾಗಿರು ಅಂತಿದ್ದಾನೆ. ಅಂದರೆ ಹಸ್ಬೆಂಡ್ ಥರ ಇವ್ರು ಕೂಡ ದೀಪನ ಮರ್ತ್ಬಿಟ್ಟಿದಾನ? ಇಲ್ಲ, ಆದಷ್ಟು ಬೇಗ ನಾನೇ ದೀಪ ಅನ್ನೋ ಸತ್ಯ ಎಲ್ರಿಗೂ ತಿಳಿಸ್ಬೇಕು. ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾ ಯಾರೋ ತಪ್ಪು ಹೇಳದ್ನಾ? ಇಲ್ಲ, ನಿಮ್ಮನ್ನು ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ. ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಅನಿಸ್ತಿದೆ. ಅಂದರೆ ಪುಟ್ಟಿ ನಾನೇ ದೀಪ ಅನ್ನೋ ಸತ್ಯ ಹೇಳಬೇಕು ಅಂದ್ಕೊಂಡಿದ್ದಾಳ? ಆಯಿತು, ಅದು ಏನು ಅಂತ ಹೇಳಿ. ಮೊದಲಿನ ಥರ ನನಗೆ ನಿಮ್ಮ ಮೇಲೆ ಏನು ಕೋಪ ಇಲ್ಲ. ಕೋಪ ಇಲ್ವಾ? ಯಾಕೆ? ಯಾಕಂದರೆ ಪುಟ್ಟಿ ಅಂತೂ ಜೀವಂತವಾಗಿಲ್ಲ, ಅವಳು ವಾಪಸ್ ಬರೋದು ಇಲ್ಲ. ಅಟ್ಲೀಸ್ಟ್ ನೀವು ಭಾವ ಚೆನ್ನಾಗಿರಲಿ ಅನ್ನೋದಷ್ಟೇ ನನ್ನ ಆಸೆ. ಅದಕ್ಕೆ ನಿಮ್ಮ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ? ಮತ್ತೆ ಇಷ್ಟು ದಿನ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಿ? ಸಡನ್ ಆಗಿ ಯಾಕೆ ಹಿಂಗೆ ಚೇಂಜ್ ಆಗೋದ್ರಿ? ಅದೇ ರೀ, ಇಷ್ಟು ದಿನ ನನ್ನ ಪುಟ್ಟಿ ವಾಪಸ್ ಬರ್ತಾಳೆ ಅಂತ ತುಂಬ ಕಾದೆ. ಆದರೆ ಅವಳು ಬರಲ್ಲ ಅಂತ ಗೊತ್ತಾಗೋಯ್ತು. ಅದಕ್ಕೆ ನೀವು ಚೆನ್ನಾಗಿರಲಿ ಅಂತ ಈಗ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟಿದ್ದೀನಿ. ಅಣ್ಣ, ನನ್ಗೇನೋ ದೀಪ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಆ ಥರ ಏನಾದರೂ ಆದರೆ ಬರೋ ಕಾಲಕ್ಕೆ ನೋಡೋಣ. ಈಗೇನೋ ಹೇಳಬೇಕು ಅಂತಿದ್ರಲ್ಲ, ಹೇಳಿ. ಅಣ್ಣ, ಅದು ಗುರುಭಾವ ಸತ್ತಿದ್ದಾರೆ ಅಂತ ಚಿರಾಗ್ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಈ ವಿಷಯ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರೆ, ನೀವು ಪೊಲೀಸ್ ಆಗಿ ಎಷ್ಟೊಂದು ಕೇಸಸ್ ಸಾಲ್ವ್ ಮಾಡಿದ್ದೀರಾ. ಅದಕ್ಕೆ ಈ ವಿಷಯದಲ್ಲಿ ನಿಮ್ಮ ಹೆಲ್ಪ್ ಏನಾದರೂ ಸಿಗ್ಬೋದಾ ಅಂತ ಹೇಳ್ತಿದ್ದೀನಿ. ಅಲ್ಲ, ಗುರು ಅವ್ರು ಬದುಕಿದ್ದಾರೆ ಅಂತ ನಿಮಗೆ ಗೊತ್ತು? ಇದ್ರಲ್ಲಿ ನೋಡಿದ್ರೆ ಕೈ ಮೇಲೆ ಟ್ಯಾಟೂ ಇತ್ತು, ಬಟ್ ಗುರು ಭಾವನ ಕೈಯಲ್ಲಿ ಟ್ಯಾಟೂನೇ ಇಲ್ಲ. ಅದೇ ಕಾರಣಕ್ಕೆ ಭಾವ ಫಾರಿನ್ಗೆ ಹೋಗಿದ್ದಾರೆ ಅಂತ ನಮ್ಮ ಎಲ್ಲರ ಹತ್ರ ಚಿರಾಗ್ ಅವ್ರು ಸುಳ್ಳು ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಇಲ್ಲ ಅಣ್ಣ, ಮತ್ತೆ ಈ ವಿಷಯ ಭಾವನಿಗೆ ಹೇಳ್ಬಿಡಿಯಲ್ಲ ಈಗಲೇ. ಈ ವಿಷಯದ ಬಗ್ಗೆ ಅವ್ರಿಗೆ ಹೇಳಿ ಅವ್ರ ಆಸೆಗೆ ನಾನು ತಣ್ಣೀರು ಎರ್ಚಕ್ಕಾಗಲ್ಲ. ಅವತ್ತು ಸತ್ತಿರೋದು ಭಾವ ಅಲ್ಲದೆ ಇರ್ಬೋದು, ಆ ರಿಪೋರ್ಟಲ್ಲೂ ತಪ್ಪು ಬರೆದಿರ್ಬೋದು. ಆದರೆ ಅವರ ನನ್ನ ಅಣ್ಣ ಎಲ್ಲಿ ಅಂತ ನನ್ನ ಹತ್ರ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ಅದು ಕರೆಕ್ಟೇ. ಮತ್ತೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸದ್ಯಕ್ಕೆ ನನಗೆ ಸೌಂದರ್ಯ ಅವ್ರ ಮೇಲೇ ಡೌಟ್ ಇದೆ.